ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಪರಿಸರ ಸಂರಕ್ಷಣೆಯತ್ತ ಮಹತ್ವದ ಹೆಜ್ಜೆ ಇಟ್ಟ ರೋಟರಿ ಕ್ಲಬ್. ಪ್ರಧಾನಿ ಮೋದಿಗೆ ಧರ್ಮ ಚಕ್ರವರ್ತಿ ಬಿರುದು ಪ್ರದಾನ. ರೋಟರಿ ಕ್ಲಬ್ ವತಿಯಿಂದ ಬೀದರ್ನಲ್ಲಿ ಆಕ್ಸಿಜನ್ ಕನ್ಸಂಟ್ರೇಟರ್ ಪುನರಾರಂಭ ಕಾರ್ಯಕ್ರಮ. ಸುದ್ದಿಯ ವಿವರಗಳು. ಪರಿಸರದ ಸಮತೋಲನ ಕಾಯ್ದುಕೊಳ್ಳುವ ಸಲುವಾಗಿ ರೋಟರಿ ಕ್ಲಬ್ ಬೀದರ್ ವತಿಯಿಂದ ಇಂದು ಶ್ರೀರಾಮ ಸಮರ್ಥ ಮಠ ಕ್ಯಾಂಪಸ್ ಶಿವನಗರ್ ನಾರ್ತ್ನಲ್ಲಿ ವೃಕ್ಷಾರೋಪಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ಯಾಂಪಸ್ನ ಹೊರಗಡೆ ಒಂದು ಸಸಿಯನ್ನು ನೆಟ್ಟು ಅದಕ್ಕೆ ನೀರು ಹಾಕಿ ಹಸಿರೇ ಉಸಿರು ಕಾಡು ಬೆಳೆಸಿ ನಾಡು ಉಳಿಸಿ ಎಂದು ಘೋಷಣೆ ಕೂಗಿದರು. ಸಮಾಜದ ಮುಂದಾಳತ್ವದೊಂದಿಗೆ ಪರಿಸರ ಕಾಳಜಿಯನ್ನು ಹೊಂದಿರುವ ರೋಟರಿ ಸಂಸ್ಥೆ ಈ ಕಾರ್ಯಕ್ರಮದ ಮೂಲಕ ಹಸಿರಿಗೆ ಉತ್ತೇಜನ ನೀಡಿ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಮಹತ್ವದ ಕೆಲಸ ಮಾಡುತ್ತಿದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಬೀದರ್ ಅಧ್ಯಕ್ಷ ರೋಟರಿಯನ್ ಸೋಮಶೇಖರ್ ಪಾಟೀಲ್, ಕಾರ್ಯದರ್ಶಿ ರೋಟರಿಯನ್ ಕ್ರಾಪಿ ಸಿಂಧು ಪಾಟೀಲ್ ಮತ್ತು ಖಜಾಂಚಿ ರೋಟರಿಯನ್ ಅನಿಲ್ ಮಸುಡಿ ಉಪಸ್ಥಿತರಿದ್ದರು. ಸರ್ ಸ್ವಾಮೀಜಿ ಈ ಕಡೆ ನೋಡ್ರಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪರಿಸರ ಸಂರಕ್ಷಣೆ पसंद आओगे? हाथ लगाओ तो इतने लोगों को हाथ लगे आप पकड़ लो काटने वाले सर. स्लोगन है कि स्लोगन ಹಸಿರೇ ಉಸಿರು ಇನ್ನೊಂದು ಕಾಡು ಬೆಳೆಸಿ ಕಾಡು ಬೆಳೆಸಿ ಹಸಿರೇ ಉಸಿರು ಹಸಿರೇ ಉಸಿರು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜೈನ ಸಂತ ಆಚಾರ್ಯ ಶ್ರೀ ವಿದ್ಯಾನಂದ ಜಿ ಮಹಾರಾಜ್ ಅವರ ಶತಮಾನೋತ್ಸವದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧರ್ಮ ಚಕ್ರವರ್ತಿ ಎಂಬ ಬಿರುದನ್ನು ಪ್ರದಾನ ಮಾಡಲಾಯಿತು. ಈ ಗೌರವವನ್ನು ನಮ್ರತೆಯಿಂದ ಸ್ವೀಕರಿಸಿದ ಪ್ರಧಾನಿ ಮೋದಿ, ನಾನು ಇದಕ್ಕೆ ಸೂಕ್ತನೆಂದು ಭಾವಿಸುವುದಿಲ್ಲ. ಆದರೆ ನಾವು ಸಂತರಿಂದ ಏನೇ ಸ್ವೀಕರಿಸಿದರೂ ಅದನ್ನು ಪ್ರಸಾದ ಎಂದು ಸ್ವೀಕರಿಸುವುದು ನಮ್ಮ ಸಂಸ್ಕೃತಿ. ಅದರಿಂದ ನಾನು ಈ ಪ್ರಸಾದವನ್ನು ವಿನಮ್ರವಾಗಿ ಸ್ವೀಕರಿಸಿ ಭಾರತ ಮಾತೆಗೆ ಅರ್ಪಿಸುತ್ತೇನೆ ಎಂದು ಹೇಳಿದರು. ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ ಅವರು 1987 ಜೂನ್ 28ರಂದು ಆಚಾರ್ಯ ವಿದ್ಯಾನಂದರಿಗೆ ಆಚಾರ್ಯ ಎಂಬ ಬಿರುದು ದೊರೆತಿತ್ತು ಎಂದು ಹೇಳಿದರು. ಇದು ಕೇವಲ ಗೌರವವಲ್ಲ, ಬದಲಾಗಿ ಜೈನ ಸಂಸ್ಕೃತಿಯನ್ನು ಸ್ವಯಂ ಮತ್ತು ಕರುಣೆಗೆ ಸಂಪರ್ಕಿಸುವ ಪವಿತ್ರ ಧಾರೆ ಎಂದು ಅವರು ಹೇಳಿದರು. ಈ ಆಚರಣೆಗಳು ಶಿಸ್ತುಬದ್ಧ ತಪ್ಪಿಸುವ ಜೀವನದ ಜ್ಞಾಪನೆ ಎಂದು ಬಣ್ಣಿಸುತ್ತಾ ಪ್ರಧಾನಿ ಆಚಾರ್ಯರಿಗೆ ಗೌರವ ಸಲ್ಲಿಸಿದರು. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತಾ ಭಾರತವು ವಿಶ್ವದ ಅತ್ಯಂತ ಹಳೆಯ ಜೀವಂತ ಸಂಸ್ಕೃತಿಯಾಗಿದೆ. ನಮ್ಮ ವಿಚಾರಗಳು, ಆಲೋಚನೆಗಳು ಮತ್ತು ತತ್ವಶಾಸ್ತ್ರವು ಅಮರವಾಗಿರುವುದರಿಂದ ನಾವು ಸಾವಿರಾರು ವರ್ಷಗಳಿಂದ ಅಮರರಾಗಿದ್ದೇವೆ ಎಂದರು. जिन्होंने धर्म, नीति सेवा, आत्मबल और राष्ट्र के समग्र उत्थान के अभिनव संकल्प को साकार किया है और राष्ट्र प्रथम के भाव को जनचेतना का अभिन्न अंग बनाते हुए अपने शासनकाल में न केवल भारत की सीमाओं को सुरक्षित रखा, बल्कि भारत के आत्मगौरव को वैश्विक पटल पर मुखरित किया है और साथ ही अहिंसा, पर्यावरण संरक्षण, स्वदेशी चिंतन, भारतीय सांस्कृतिक सोच, विश्व शांति और मानव कल्याण की प्रतिबद्धता से अपने नेतृत्व में भारत को जिन्होंने गौरवपूर्ण स्थान दिलवाया, इसीलिए उन्हें परम पूज्य राष्ट्र संत परंपराचार्य श्री 108 प्रज्ञसागर जी धर्म चक्रवर्ती के उपाधि से यहां पर अलंकृत कर रहे हैं. देवियों सज्जनों, अब श्रवण बेलगोला कर्नाटका के परम पूज्य स्वामी स्वस्थ श्री चारुकृति भट्टारक जी महाराज यहां. आज हम सब भारत की आध्यात्म परंपरा के एक महत्वपूर्ण अवसर के साक्षी बन रहे हैं. पूज्य आचार्य श्री विद्यानंद जी मुनिराज, उनकी जन्म शताब्दी का ये पुण्य पर्व
उनकी अमर प्रेरणाओं से ओतप्रोत एक कार्यक्रम, एक अभूतपूर्व प्रेरक वातावरण का निर्माण हम सबको प्रेरित कर रहा है। इस आयोजन में यहां उपस्थित लोगों के साथ ही लाखों लोग ऑनलाइन व्यवस्था के जरिए भी हमारे साथ जुड़े हैं। मैं आप सभी का अभिनंदन करता हूं। मुझे आने का अवसर देने के लिए आप सबका आभार व्यक्त करता हूं। साथियों, आज का ये दिन एक और वजह से बहुत विशेष है। 28 जून यानी 1987 में आज की तारीख पर ही आचार्य श्री विद्यानंद जी महाराज मुनिराज को आचार्य पद की उपाधि प्राप्त हुई थी। और वो सिर्फ एक सम्मान नहीं था, बल्कि जैन परंपरा को विचार, संयम और करुणा से जोड़ने वाली एक पवित्र धारा प्रवाहित हुई। आज जब हम उनकी जन्म शताब्दी मना रहे हैं, तब ये तारीख हमें उस ऐतिहासिक क्षण की याद दिलाती है। मैं इस अवसर पर आचार्य श्री विद्यानंद जी मुनिराज के चरणों में नमन करता हूं। उनका आशीर्वाद हम सभी पर हमेशा बना रहे, ये प्रार्थना करता हूं। साथियों, श्री विद्यानंद जी मुनिराज की जन्म शताब्दी का ये आयोजन ये कोई साधारण कार्यक्रम नहीं है। इसमें एक युग की स्मृति है, एक तपस्वी जीवन की गुंज है। आज इस ऐतिहासिक अवसर को अमर बनाने के लिए विशेष स्मृति सिक्के, डाक टिकट जारी किए गए हैं। मैं इसके लिए भी सभी देशवासियों को अभिनंदन करता हूं। मैं विशेष रूप से आचार्य श्री प्रज्ञा सागर जी का अभिनंदन करता हूं, उन्हें प्रणाम करता हूं। आपके मार्गदर्शन में आज करोड़ों अनुयायी पूज्य गुरुदेव के बताए रास्ते पर आगे बढ़ रहे हैं। आज इस अवसर पर आपने मुझे धर्म चक्रवर्ती की उपाधि देने का जो निर्णय लिया है, मैं खुद को इसके योग्य नहीं समझता, लेकिन हमारा संस्कार है कि हमें संतों से जो कुछ मिलता है उसे प्रसाद समझकर स्वीकार किया जाता है। और इसलिए मैं आपके इस प्रसाद को विनम्रतापूर्वक स्वीकार करता हूं और मां भारती के चरणों में समर्पित करता हूं। साथियों, जिस दिव्य आत्मा की वाणी को, उनके वचनों को हम जीवन भर गुरु वाक्य मानकर उनसे सीखते हैं, जिनसे हमारे हृदय भावात्मक रूप से जुड़ रहे हैं, उनके बारे में कुछ भी बोलना हमें भावुक कर देता है। मैं अभी भी सोच रहा हूं कि श्री विद्यानंद जी मुनिराज के बारे में बोलने की जगह काश हमें आज भी उन्हें सुनने का सौभाग्य मिलता।
ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸಲು ಹಾಗೂ ತುರ್ತು ಸಂದರ್ಭದಲ್ಲಿ ಬೆಂಬಲ ನೀಡುವ ಉದ್ದೇಶದಿಂದ ರೋಟರಿ ಕ್ಲಬ್ ಬೀದರ್ ವತಿಯಿಂದ ಆಕ್ಸಿಜನ್ ಕನ್ಸಂಟ್ರೇಟರ್ ಪುನರಾರಂಭ ರೀಲಾಂಚ್ ಕಾರ್ಯಕ್ರಮವನ್ನು ಇಂದು ಬೀದರ್ ನಗರದ ಐಎಂಎ ಹಾಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ಆರತಿ ಮೇಡಂ ಅವರು ಒಬ್ಬ ಮನುಷ್ಯನಿಗೆ ಆಮ್ಲಜನಕ ಎಷ್ಟು ಪ್ರಾಮುಖ್ಯವಿದೆ ಮತ್ತು ರೋಟರಿ ಕ್ಲಬ್ ಈ ನಿಟ್ಟಿನಲ್ಲಿ ಬಹಳ ಒಳ್ಳೆ ಕಾರ್ಯ ಮಾಡುತ್ತದೆ ಎಂದು ಹೇಳಿದರು. ಸರ್ವಿಂಗ್ ವಿತ್ ಎವ್ರಿ ಬ್ರೀತ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಹಮ್ಮಿಕೊಳ್ಳಲಾದ ಈ ಕಾರ್ಯಕ್ರಮದ ಮೂಲಕ ರೋಟರಿ ಕ್ಲಬ್ ಮತ್ತೊಮ್ಮೆ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ತನ್ನ ನಿಷ್ಠೆ ಮತ್ತು ಬದ್ಧತೆಯನ್ನು ಸಾರಿದೆ. ಈ ಕಾರ್ಯಕ್ರಮದಲ್ಲಿ ರೋಟರಿಯನ್ ಸೂರ್ಯಕಾಂತ್ ರಾಮಶೆಟ್ಟಿ ಸಹಾಯ ಗವರ್ನರ್, ರೋಟರಿಯನ್ ಸೋಮಶೇಖರ್ ಬಿ ಪಾಟೀಲ್ ಅಧ್ಯಕ್ಷರು, ರೋಟರಿಯನ್ ಕೃಪಾಸಿಂಧು ಪಾಟೀಲ್ ಕಾರ್ಯದರ್ಶಿ, ರೋಟರಿಯನ್ ಅನಿಲ್ ಮಸುಡಿ ಖಜಾಂಚಿ ಸಾರ್ವಜನಿಕರು ಭಾಗವಹಿಸಿದರು. ಸರ್ ಹಂಗೆ ನಿಂದ್ರ लेकिन ऐसे कुछ लोग हैं जो उस समय पे रिकवर तो हुए लेकिन उनके लंग्स इतने बुरी तरह से फाइब्रोसिस हुए हैं कि इनको रेगुलर ऑक्सीजन की ज़रूरत अभी भी पड़ रही है. एंड ऑक्सीजन बहुत महंगा है, उतना आसान नहीं है, सबके लिए अफोर्ड करना पॉसिबल नहीं है. और इस उद्देश्य से फिर से हमें ये प्रोजेक्ट रीलॉन्च करना पड़ेगा. ये भावना से फिर से रोटरी क्लब बीदर सामने आके उस प्रोजेक्ट का रीलॉन्च करता है. ये बहुत प्राउड फीलिंग है, सिर्फ रोटरी क्लब बीदर के लिए नहीं, सारे रोटरी क्लब्स ऑफ बीदर, दूसरे क्लब्स एंड सारी रोटरी फ्रैटर्निटी जो ऑल ओवर वर्ल्ड है उनको ये प्राउड महसूस होगा जब उन्हें पता चलेगा कि ऐसा कोई प्रोजेक्ट फिर से हम रीलॉन्च कर रहे हैं. तो मैं कॉन्ग्रेचुलेट करती हूँ बीदर क्लब को कि आपका जो एक ऑक्सीजन कॉन्सेंट्रेटर देने का ये जो प्रोजेक्ट है ये सिर्फ एक प्रोजेक्ट या सिर्फ ओनली कॉन्सेंट्रेटर देने का नहीं है, ये आपकी जो भावना है लोगों के लिए अपना कर्तव्य है, एम्पैथी है, उनके लिए जो महसूस होता है आपको पेन और हम कुछ करना, ये भावना से आप आके देते हैं. और प्रिपेयर्डनेस, ऑक्सीजन ऑलरेडी होगा गवर्नमेंट हॉस्पिटल है लेकिन फिर भी ये कम पड़ सकता है. ये जो प्रिपेयर्डनेस है इसके लिए हम आगे आते हैं और कुछ करते हैं, तो ये बहुत बड़ी भावना है. सारे प्रोजेक्ट्स मैं बोल सकती हूँ कि बड़े धूमधाम से ऐसे नहीं आते हैं, कुछ प्रोजेक्ट ऐसे साइलेंटली ऑक्सीजन कॉन्सेंट्रेटर के थ्रू आते हैं, लोगों के ऑक्सीजन ट्यूब से बहते हुए लोगों के लंग्स में एंटर करते हैं और उनको एक नया जीवन दान देते हैं. तो इस प्रोजेक्ट लॉन्च के लिए मुझे बुलाया, मैं बहुत प्राउड फील करती हूँ और बहुत ऑनर्ड फील करती हूँ. और इस प्रोजेक्ट का जो है इंस्पिरेशन लेके दूसरे रोटेरियंस, दूसरे क्लब्स और सारे दूसरे NGOs कुछ न कुछ करें. ಮತ್ತು ಕೊನೆಯ ಧ್ಯೇಯವಾಗಿಟ್ಕೊಂಡು ಶತಮಾನ ಕಂಡಂಥ ಸಂಸ್ಥೆ ರೋಟರಿ ಸಂಸ್ಥೆ ಇವತ್ತು ರೋಟರಿ ಕ್ಲಬ್ ವತಿಯಿಂದ ಬಹಳ ವಿಶೇಷವಾದಂಥ ಎರಡೂ ಕಾರ್ಯಕ್ರಮಗಳನ್ನು ಇವತ್ತು ಆಯೋಜನೆ ಮಾಡಲಾಗಿತ್ತು. ಒಂದು, ಈ ಪ್ರಕೃತಿಯ ವಿಕೋಪಕ್ಕೆ ಪರಿಸರನೇ ಕಾರಣ, ಸ್ವಸ್ಥವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಒಂದು ಆರೋಗ್ಯಪೂರ್ಣವಂಥ ಪರಿಸರ ಇರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಬೆಳಿಗ್ಗೆ ಸಸಿ ನಡೆಯುವಂಥ ಕಾರ್ಯಕ್ರಮ ಇವತ್ತು ರೋಟರಿ ಸಂಸ್ಥೆಯವರು ಆಯೋಜನೆ ಮಾಡಿದ್ದು ನಿಜವಾಗ್ಲೂ ಇದು ಶ್ಲಾಘನೀಯ ಕಾರ್ಯವಾಗಿದೆ. ಅದ್ರ ಜೊತೆಗೇ ಕೊಡ್ಕೊಂಡು ಯಾವಾಗೂ ಸಹ ರೋಟರಿ ಕ್ಲಬ್ನವರು ಇನ್ನೊಂದು ಬಹಳ ಮಹತ್ವದ ಕಾರ್ಯಕ್ರಮ ಮತ್ತೆ ಮುಂದಾಗಿದ್ದಾರೆ. ಈ ಹಿಂದೆ ಕೊರೋನಾ ಬಂದಂಥ ಒಂದು ಸಂದರ್ಭದಲ್ಲಿ ಈ ಆಮ್ಲಜನಕ ಆಕ್ಸಿಜನ್ಗೋಸ್ಕರ ಬಹಳಷ್ಟು ಜನ ಬಹಳಷ್ಟು ತೊಂದರೆಗಿಂತ ಸಂದರ್ಭದಲ್ಲಿ ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ಈ ಆಮ್ಲಜನಕ ಸಾಂದ್ರಕಗಳನ್ನು ಅಂದರೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಸಮಾಜಕ್ಕೆ ಕೊಡುವಂಥ ಕೆಲಸಕ್ಕೆ ಅವ್ರು ಮಾಡಿದ್ರು. ಅದೇ ರೀತಿಗೆ ಮೊನ್ನೆ ಕಳೆದ ಒಂದು ವಾರ, ಒಂದು 15 ದಿವಸ ಕೆಳಗನೆ ಮತ್ತೆ ಯಾಕೋ ಕೋವಿಡ್ ಮತ್ತೆ ಬರುವಂಥ ಒಂದು ಸಂದರ್ಭ ಕಾಣುತ್ತೆ ಅಂತಕ್ಕಂಥ TV ಮಾಧ್ಯಮದಿಂದ ಕೇಳಿದ ತಕ್ಷಣವೇ ಮತ್ತೆ ನಮ್ಮ ರೋಟರಿ ಕ್ಲಬ್ನ ಕ್ರಿಯಾಶೀಲ ಅಧ್ಯಕ್ಷರಂತ ಸೋಮಶೇಖರ್ ಪಾಟೀಲ್ ಇರ್ಬೋದು, ಕಾರ್ಯದರ್ಶಿಗಳಿರುವಂಥ ಕೃಪಾಸಿಂಧು ಪಾಟೀಲ್ ಇರ್ಬೋದು, ನಮ್ಮ AG ಆಗಿರುವಂಥ ಸೂರ್ಯಕಾಂತ್ ರಾಮಶೆಟ್ಟಿ ಇರ್ಬೋದು, ಹಿರಿಯ ರೋಟರಿಯಾಗಿರ್ತ ಇವತ್ತು ಶೆಟ್ಟಿ ಪಾಟೀಲ್ ಅನ್ನೋರು ಇರ್ಬೋದು, ಜೊತೆಗೆ ರವಿ ಮೂಲಿಕರು ಇರ್ಬೋದು, ಇವರೆಲ್ಲರೂ ಸೇರಿಕೊಂಡು ಮತ್ತೆ ಜನರಿಗೆ ತೊಂದರೆ ಬರೋಕ್ಕಿಂತ ಮುಂಚೆನೇ ನಾವು ಮತ್ತೆ ಸಮಾಜಕ್ಕೊಂದು ಸೇವೆ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾನ್ಸಂಟ್ರೇಟ್ಗಳನ್ನು ಮತ್ತೆ ಮರು ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ರೋಟರಿ ಸಂಸ್ಥೆಗೆ ಧನ್ಯವಾದ. ಜೊತೆಗೇ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ, ದಯವಿಟ್ಟು ಯಾರಿಗಾದರೂ ಆಮ್ಲಜನಕದ ಒಂದು ವೇಳೆ ಕೊರತೆ ಅನಿಸಿದಾಗ, ಯಾಕಂದರೆ ಭಾಳ ಸಲ ನಾವು ಆಸ್ಪತ್ರೆಯಲ್ಲೇ ಬಹಳಷ್ಟು ದುಡ್ಡು ಕೊಟ್ಟು ಅದನ್ನು ಖರೀದಿ ಮಾಡೋದು ತುಂಬ ಕಷ್ಟ ಕೆಲಸ ಆಗುತ್ತೆ. ಹೀಗಾಗಿ ತಮ್ಮ ಮನೆಗೂ ಸಹ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ನ ಅವ್ರು ನೀಡ್ತಾರೆ. ದಯವಿಟ್ಟು ಯಾರಿಗೆ ಇದು ಅವಶ್ಯಕತೆ ಇದೋ ಅವರನ್ನು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತೀನಿ. ಧನ್ಯವಾದ.
ನಾಡಹಬ್ಬ ಮೈಸೂರು ದಸರಾ 2025 ಆಚರಣೆ ಕುರಿತು ವಿಧಾನಸೌಧ ಸಭಾಂಗಣದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದು ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಜೃಂಭಣೆಯಿಂದ ಭರದಲ್ಲಿ ದಸರಾ ಚಾರಿತ್ರಿಕ ಮಹತ್ವ ಮರೆಯಾಗಬಾರದು. ಅನಗತ್ಯವಾಗಿ ಹಣ ಖರ್ಚು ಮಾಡುವುದು ವೈಭವ ಅಲ್ಲ. ಜನರ ಪ್ರವಾಸಿಗರ ಸುರಕ್ಷತೆ ಮತ್ತು ಅನುಕೂಲಕ್ಕೆ ಮೊದಲ ಆದ್ಯತೆ ಇರಲಿ ಎಂದು ಸೂಚಿಸಿದರು. ಈ ಬಾರಿ ರಾಜ್ಯದಂತ ಮಳೆ ಬೆಳೆ ಉತ್ತಮವಾಗಿದ್ದು, ನದಿ ಕೆರೆಗಳು ತುಂಬಿದ್ದು ವೈಭವದಿಂದ ದಸರಾ ಆಚರಿಸಲಾಗುವುದು. ಸೆಪ್ಟೆಂಬರ್ 22ರಂದು ದಸರಾ ಹಬ್ಬಕ್ಕೆ ಚಾಲನೆ ದೊರೆಯಲಿದ್ದು, ಅಕ್ಟೋಬರ್ 2ರಂದು ವಿಜಯದಶಮಿ ಜಂಬೂ ಸವಾರಿ ನಡೆಯಲಿದೆ. ದಸರಾ ಈ ಬಾರಿ 10 ದಿನಗಳ ಬದಲು 11 ದಿನಗಳ ಕಾಲ ನಡೆಯಲಿದೆ ಎಂದರು. ದಸರಾಕ್ಕೆ ತನ್ನದೇ ಆದ ಚಾರಿತ್ರಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಇದ್ದು, ಇದಕ್ಕೆ ಪೂರಕವಾಗಿ ದಸರಾ ಆಚರಿಸಲಾಗುವುದು. ವಿಶ್ವವಿಖ್ಯಾತ ದಸರಾದ ಪರಂಪರೆ ಮುಂದುವರಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸಬೇಕು ಎಂದು ಸೂಚಿಸಿದರು. ವಿಜಯನಗರ ಜಿಲ್ಲೆ ಕೊಟ್ಟೂರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೊಟ್ಟೂರು ಘಟಕದ ಪದಾಧಿಕಾರಿಗಳು, ರಾಜ್ಯ ಉಪಾಧ್ಯಕ್ಷ ಎನ್ ಭರಮಣ್ಣ ಅವರ ನೇತೃತ್ವದಲ್ಲಿ ತಾಲೂಕಾ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಬೆಂಗಳೂರು ದೇವನಹಳ್ಳಿ ತಾಲೂಕಿನಲ್ಲಿ ಕೆಐಎಡಿಬಿ ನಡೆಸುತ್ತಿರುವ ಅಕ್ರಮ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿ ತಹಸೀಲ್ದಾರರ ಮುಖಾಂತರ ಹಕ್ಕುತಾಯ ಪತ್ರ ನೀಡಲಾಗಿದೆ. ತಹಸೀಲ್ದಾರರಿಗೆ ಹಕ್ಕುತಾಯ ಪತ್ರ ನೀಡಿದ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರಮಪ್ಪ ಮಾತನಾಡಿದರು. ಸರ್ಕಾರದ ಅಕ್ರಮ ಭೂ ಸ್ವಾಧೀನ ಪ್ರಕ್ರಿಯೆ ಖಂಡನೀಯ. ಅದನ್ನು ವಿರೋಧಿಸಿ ರೈತರು ನಡೆಸಿದ ಚಳುವಳಿಯಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಪೊಲೀಸರು ರೈತರನ್ನು ಬಂಧಿಸಿರುವುದು ಪೊಲೀಸ್ ಇಲಾಖೆಯ ಅಕ್ರಮ ನಡೆ ಹಾಗೂ ಅಮಾನುಷ ವರ್ತನೆಗೆ ಸಾಕ್ಷಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪೊಲೀಸರು ಕರ್ತವ್ಯ ಲೋಪವೆಸಗಿ ಅಕ್ರಮ ಮತ್ತು ಅಮಾನುಷವಾಗಿ ಧರಣಿ ನಿರತ ರೈತರ ಮೇಲೆ ದೌರ್ಜನ್ಯ ನಡೆಸಿ ಧರಣಿ ಬಂಧನ ಮಾಡಿರುವುದು ಖಂಡನೀಯವಾದುದು. ಈ ಲೋಪಕ್ಕೆ ಕಾರಣರಾದ ಪೊಲೀಸ್ ಉಪಾಯುಕ್ತರಾದ ಸಚಿತ್ ಕುಮಾರ್ ಅವರನ್ನು ಈ ಕೂಡಲೇ ಅಮಾನತುಗೊಳಿಸಬೇಕೆಂದು ಅವರು ಸರ್ಕಾರಕ್ಕೆ ಒತ್ತಾಯಿಸಿದರು. ಹೈಯರ್ ಆಫೀಸರ್ ಅವ್ರ ಹೆಸರೇನೋ ಇರ್ಬೇಕು, ಸಚಿತ್ ಕುಮಾರ್ ಅಂತೇಳಿ. ಆ ಸಚಿತ್ ಕುಮಾರ್ಗೆ ನಾವು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡ್ತೀವಿ, ನಿಮ್ಗೆ ಏನಾದರೂ ಕಾನೂನು ಗೊತ್ತಿದ್ರೆ, ಸಂವಿಧಾನ ಗೊತ್ತಿದ್ರೆ, ಒಬ್ಬ ಮಹಿಳೆಯನ್ನ ಯಾರು ಅರೆಸ್ಟ್ ಮಾಡ್ಬೇಕಂತ ಏನಾದರೂ ಸ್ವಲ್ಪ ಕನಿಷ್ಠ ಜ್ಞಾನ ಆದರೂ ನಿಮಗೆ ಆಯ್ತಾ ಅಂತ ನಾವು ಈ ಸಂದರ್ಭದಲ್ಲಿ ನಿಮ್ಮನ್ನ ಕೇಳ್ತಾ ಇದೀವಿ. ಆಮೇಲೆ ಎರಡನೇದು, ಮಾನ್ಯ ಮುಖ್ಯಮಂತ್ರಿಗಳೇ, ಉಳುವೆಲೆ ಭೂಮಿ ಒಡೆಯ ಕಾನೂನು ರಚನೆ ಮಾಡಿದವ್ರು ಯಾರು ಈ ಕಾನೂನು ರಚನೆ ಮಾಡಿದವ್ರು ಯಾರು? ನಿಮ್ಮ ಪಕ್ಷದವರು, ನಿಮ್ಮ ವರಿಷ್ಠರಾದ ಇಂದಿರಾ ಗಾಂಧಿ. ಅವತ್ತೇನು 68, 77 ಕಾನೂನು ಏನು ತೆಗೆದ್ರಿ ನೀವು, ಆ ಕಾನೂನ ಉಲ್ಲಂಘನೆ ಮಾಡ್ತಾ ಇರೋದು ನೀವು. ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇದ್ರಿ. ಈ ಬಿಜೆಪಿ ಅವರು ಎಷ್ಟ ಉತ್ತಮ, ಆ ಬಿಜೆಪಿ ಅವ್ರಿಗಿಂತ ನಿಮ್ಮ ಕೆಟ್ಟ ಮೃಗ ಮನಸ್ಸು ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀವಿ. ಈ ಉಳುಮೆನೆ ಒಡೆಯ ಕಾನೂನಲ್ಲಿ ಅವರು ನಮ್ಮಲ್ಲಿ ಇರ್ತಕ್ಕಂಥ 1771 ಎಕರೆ ಉಳುಮೆ ಮಾಡ್ತಾ ಇದಾರೆ. ನೀವು ಇವತ್ತು ITBT ಅವರಿಗೆ, ನಿಮಗೆ ಆ ಕಾನೂನು ಅರಿವಿಲ್ದಂಗೆ ಅವರಿಗೆ ಪರ್ಮಿಷನ್ ಕೊಡ್ತೀರಿ, ನೀವು ಆ JCB ತಗೊಂಡು ಪ್ರಯೋಗ ಮಾಡ್ತೀರಿ. ನೀವು ನಿಮ್ಮ ಈ ಒಂದು ಕೆಟ್ಟ ಮನಸ್ಸಿನ ಏನು ಒಂದು ಆ ಯೋಚನೆ ಐತಲ್ಲ, ಅದನ್ನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಖಂಡನೆ ಮಾಡ್ತೈತಿ ಮತ್ತು ಪ್ರಗತಿಪರ ಸಂಘಟನೆಗಳು ಖಂಡನೆ ಮಾಡಿ ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡಕ್ಕೆ ನಿರ್ಧಾರ ಮಾಡಿದ್ದೀವಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.